ಸ್ನೇಹಿತರೆ, ಈಗ ಮೋದಿ ಅಂತ ಬಂದಾಗ ನರೇಂದ್ರ ಮೋದಿಯವರು ದೇವೇಗೌಡರ ಸಂಬಂಧ ಹೇಗಿತ್ತು ನೋಡಿ. ನರೇಂದ್ರ ಮೋದಿಯವರು ಪ್ರಧಾನಿ ಮಂತ್ರಿ ಆಗೋದಕ್ಕೆ ಕಾರಣ ದೇವೇಗೌಡರ. ಹಾಗಾದರೆ ದೇವೇಗೌಡರು ಕೂಡ ಬೇರೆ ಬೇರೆ ಯಾರ ಜೊತೆ ಕೂಡ ಸ್ನೇಹವನ್ನು ಇಟ್ಕೋತಿದ್ರು ನೋಡಿ. ನೆಲ್ಸನ್ ಮಂಡೇಲಾ ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಯಾವ ರೀತಿ ಅವರ ಬಿಹೇವಿಯರ್ ಇತ್ತು ಅಂತ ನಿಮ್ಗೆ ಗೊತ್ತಾ ನೋಡಿ. ಈ ವಿಡಿಯೋದಲ್ಲಿ ಏನಂತಂದರೆ, ನರೇಂದ್ರ ಮೋದಿಯವರು ಕೂಡ ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ ಮಾಜಿ ಪ್ರಧಾನಿ ನಮ್ಮ ದೇವೇಗೌಡರು ಕೂಡ ಎಷ್ಟು ಕಾಂಟ್ಯಾಕ್ಟಲ್ಲಿದ್ದರು, ಎಷ್ಟು ಒಂದು ಹತ್ರದಲ್ಲಿದ್ದು. ಯಾಕೆಂತಂದರೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಇವಾಗ ಒಂದು JDS ಭದ್ರಕೋಟೆಯನ್ನು ಆವಾಗಲೇ 1900 ಇಸ್ವಿಯೆಲ್ಲ ಕಟ್ಟಿ ಒಂದು ಸಾಹಸವನ್ನು ಮೆರೆದವರು. ಈಗಲೂ ಕೂಡ ಅದೇ ಒಂದು JDS ಭದ್ರಕೋಟೆಯನ್ನು ಉಳಿಸ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಉಳಿಸ್ತಾ ಇದ್ದಾರೆ ನೋಡಿ. ಆದರೂ ಕೂಡ ಕೇಂದ್ರ ಸರ್ಕಾರದ ಮಟ್ಟಕ್ಕೂ ಕೂಡ ತಗೊಂಡು ಹೋಗಿದ್ರು. ಕೊನೆ ಗಳಿಗೆಯಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಕೂಡ ಸ್ವೀಕರಿಸಿದರು. ನಂತರ ನೋಡಿ, ಈಗ ಸದ್ಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ದೇವೇಗೌಡರ ಜೊತೆ ತುಂಬ ನೋಡಿ, ಅಂಬೇಡ್ಕರ್ ಜೊತೆ ಆಗಲಿ, ಇನ್ನೊಬ್ಬರ ಜೊತೆ ಆಗಲಿ, ನಮ್ಮ ಹಳೇ ಒಬ್ಬ ರಾಜಕೀಯ ವ್ಯಕ್ತಿಗಳು ಅಂತ ಯಾರ್ಯಾರಿದ್ದಾರೆ, ತುಂಬ ರಾಜಕೀಯದಲ್ಲೂ ಕೂಡ ತುಂಬ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಹಿಂದೆ ಇದ್ದರೆ ಅಂಥವ್ರ ಜೊತೆ ಎಲ್ಲ ನಮ್ಮ ದೇವೇಗೌಡರ ಸಂಬಂಧ ಹೇಗಿತ್ತು ಅಂತಂದರೆ, ನಮ್ಮ ಒಂದು ರೋಮಾಂಚಕರ ಆಗುತ್ತೆ ಆ ಟೈಮಲ್ಲಿ ನೀವು ನೆನೆಸ್ಕೊಂಡ್ರೆ ನೋಡಿ. ರಾಜಕೀಯ ಅಂತ ಬಂದಾಗ ದೇವೇಗೌಡರು ಅವರು ಒಂದು ಕೆಲವರೆಲ್ಲ ತಪ್ಪಾಗಿ ಕೂಡ ಮಾತಾಡ್ತಾರೆ, ಸರಿನೂ ಕೂಡ ನೋಡ್ಬೋದು ನೋಡಿ. ದೇವೇಗೌಡರ ಒಂದು ದುಡ್ಡಿನ ಕೋಟೆ ಆ ಥರ ಎಲ್ಲ ತುಂಬ ವೀಡಿಯೋಗಳನ್ನ ಹಾಕ್ತಿರ್ತಾರೆ, ನೀವು ನೋಡಿರ್ಬೋದು. ಅದನ್ನೆಲ್ಲ ನೋಡೋದಕ್ಕಿಂತ ಅವರು ಕೂಡ ರಾಜಕೀಯದಲ್ಲಿ ಎಂಥ ವ್ಯಕ್ತಿ ಎಂಥ ಸಾಧನೆ ಮಾಡಿದ್ದಾರೆ ಅನ್ನೋದು ಕೂಡ ನೀವು ಕೇಳ್ಕೊಬೇಕು ಮೊದಲು, ಬೇರೆ ಏನೇನಿಲ್ಲ ಇಲ್ಲಿ ನೋಡಿ. ರಾಜಕೀಯ ಅಂತ ಬಂದಾಗ ಸಾಧನೆಯನ್ನು ನೋಡಬೇಕು. ಈ ಕಡೆ ಅವರ ಒಂದು ಸಹಭಾಗಿತ್ವ, ಜನಗಳ ಜೊತೆ ಯಾವ ರೀತಿ ಸಹಭಾಗಿತ್ವ ಇತ್ತು, ಮತ್ತು ಮೋದಿಯವರು ಮತ್ತು ದೇವೇಗೌಡರ ಒಂದು ಒಡನಾಟ ಹೇಗಿತ್ತು. ಈಗಲೂ ಕೂಡ ದೇವೇಗೌಡರನ್ನು ಕಂಡ್ರೆ ಮಾಜಿ ಪ್ರಧಾನಿ ಮಂತ್ರಿ ಅವರು ಕೂಡ, ಮನಮೋಹನ್ ಸಿಂಗ್ ಕೂಡ ಮಾಜಿ ಪ್ರಧಾನಮಂತ್ರಿನೇ, ಅವ್ರನ್ನೂ ಕೂಡ ನರೇಂದ್ರ ಮೋದಿ ಕೂಡ ಒಂದು ಸಂಬಂಧ ಹೇಗಿದೆ ಅಂತಂದರೆ ತುಂಬ ಇಷ್ಟಪಡ್ತಾರೆ. ಯಾಕೆ ಅಂತಂದರೆ ನೋಡಿ, ಅವರು ಪಕ್ಷ ಬೇರೆ ಬೇರೆ ಇರ್ಬೋದು, ಆದರೆ ಒಳಗೆ ಒಂದು ರೀತಿ ಇದೆಯಲ್ಲ, ಅವರು ನಡ್ಕೊಳ್ಳುವಂಥ ರೀತಿ ತುಂಬ ಒಳ್ಳೆಯದಾಗಿರುತ್ತೆ, ಅದು ಗುಣವಂತರಾಗಿರುತ್ತೆ. ಯಾಕೆ ಅಂತಂದರೆ ಅವರು ಪಕ್ಷದಲ್ಲಿ ಜನಗಳನ್ನ ಹೊಲಿಸ್ಕೊಳ್ಳೋಕ್ಕೆ ಅವರು ಏನೋ ನೀವು ಏನು ಅನ್ಕೋಬೋದು, ಈ ಥರ ಕಚ್ಚಾಡ್ತಾರೆ ಕೆಲವರೆಲ್ಲ, ಏನೋ ಒಂಥರ ತುಂಬ ಕ್ರೂರತ್ವತನ ಇರುತ್ತೆ ಮನಸ್ಸೊಳಗಿರುತ್ತೆ. ಆದರೆ ಹೊರಗೆ ಮಾತ್ರ ನೋಡಿ, ಅವರು ಹೊರಗೆ ಮಾತ್ರ ಎಲ್ಲೇ ಒಂದು ಫಂಕ್ಷನ್ ಪ್ರೋಗ್ರಾಮ್ಗೆ ಎಲ್ಲೇ ಹೋಗಲಿ ಈ ರೀತಿಯೆಲ್ಲ ಒಡನಾಟ ಹೊಂದಾಣಿಕೆ ಇದ್ದೇ ಇರುತ್ತೆ ನೋಡಿ. ಕುಮಾರಸ್ವಾಮಿ ಅವರು ಕೂಡ ಈಗ ಕೂಡ ಲಾಸ್ಟ್ ವರ್ಷ ಈಗಲೂ ಕೂಡ 2023, 24ರಲ್ಲಿ ಕೂಡ ಎಲೆಕ್ಷನ್ ಗೆದ್ದುಬಿಟ್ರು. ಎಲೆಕ್ಷನ್ ಗೆದ್ದ ಮೇಲೆ ಕೂಡ ಕುಮಾರಸ್ವಾಮಿ ಅವರು ಕೂಡ ನರೇಂದ್ರ ಮೋದಿ ಅವ್ರನ್ನೂ ಕೂಡ ಒಡನಾಟ ಜೊತೆ ಬೆರೆಸ್ಕೊಂಡು ನೋಡಿ, ಅವ್ರ ಜೊತೆ ಕೂಡ ಬೆರೆತಾಗ ನೆಕ್ಸ್ಟು ಅವ್ರಿಗೂ ಒಂದು ಸಚಿವ ಸ್ಥಾನ ಕೂಡ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅಂತ ಏನು ಕರಿತೀವಿ ನಾವು, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಂದು ಸವಲತ್ತನ್ನು ಕೂಡ ಕೊಡ್ತಾ ಇದ್ದಾರೆ ಈಗ ನಮ್ಮ ರಾಜ್ಯ ಸರ್ಕಾರಕ್ಕೆ ನೋಡಿ. ಕುಮಾರಸ್ವಾಮಿ ಅವರು ಕೂಡ ಈ ಥರ ಒಬ್ಬ ಸಚಿವ ಸ್ಥಾನಕ್ಕೆ ಕೂಡ ಬಂದಿದ್ದಾರೆ ಗೆದ್ದ ಮೇಲೆ ಎಲೆಕ್ಷನ್ನಲ್ಲಿ. ಆದರೂ ಕೂಡ ನೋಡಿ, ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರ ಕೂಡ MP ಆಗಿ ನಮ್ಮ ಮನೆ ಮಗ ಮತ್ತೆ ಮಂಡ್ಯದ ಮನೆಗೆ ಕಾಲಿಡ್ತಾ ಇದ್ದಾನೆ ಅಂತ ಕೂಡ ಫೇಮಸ್ ಆಗಿದ್ರು ಕುಮಾರಸ್ವಾಮಿ ಅವರು. ಸದ್ಯಕ್ಕೆ ಇವ್ರ ಜೊತೆ ಒಂದು ಒಡನಾಟ ಹೇಗಿತ್ತು ಆ ಟೈಮಲ್ಲಿ, ದೇವೇಗೌಡರ ಮತ್ತು ಮೋದಿಯವರ ಒಡನಾಟ ಹೇಗಿತ್ತು ನೋಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನರೇಂದ್ರ ಮೋದಿ ಅಂತ ಹೆಸರು ತಗೊಂಡು ಪ್ರಧಾನಮಂತ್ರಿ ಆದರು ಅಂತ ಅನ್ನೋದಕ್ಕೆ ಅವರು ಒಂದು ಪಕ್ಷವನ್ನು ಕಟ್ಟಿಲ್ಲ, ಪಕ್ಷವನ್ನು ಬೇರೆ ಯಾರೋ ಕಟ್ಟಿರ್ತಾರೆ. ಅದು ಪಕ್ಷದ ಲೀಡ್ರು ಅಮಿತ್ ಶಾ ಇರ್ಬೋದು, ಬೇರೆ ಇನ್ಯಾರೋ ಇರ್ಬೋದು, ಅವ್ರು ಕಟ್ಟಿರ್ತಾರೆ. ಅವ್ರು ಬಂದು ಮೋದಿಯನ್ನು ಬಿಟ್ಟು ಅಧಿಕಾರ ನಡೆಸ್ತಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ ಇಲ್ಲಿ ನೋಡಿ. ಮೋದಿ ಬಂದರು ಅವ್ರ ಪಕ್ಷದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ. ನಮ್ಮ BJPಯಲ್ಲಿ ಮೋದಿನೇ ಅಧಿಕಾರ ಇರಬೇಕು, ಮೋದಿನೇ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಆಯ್ಕೆಯನ್ನು ಮಾಡಿರ್ತಾರೆ. ಅವರು ಕೂಡ ಇಂಥ ಪಕ್ಷದಲ್ಲಿ ಇಂಥರ ಪ್ರಧಾನಿ ಆಗಿರಬೇಕು ಅಂತ ಕೂಡ ಅವರು ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಕೂಡ ನಮ್ಮ ಜನಗಳು ಕೂಡ ಎಲೆಕ್ಷನಲ್ಲಿ BJP ಸರ್ಕಾರ ಬಂದರೆ ಇವರು ಪ್ರಧಾನಿ ಮಂತ್ರಿ ಆಗ್ತಾರೆ ಅಂತ ಕೂಡ ಗೆಲ್ಲಿಸುವಾಗ ಈ ರೀತಿ ಗೆದ್ದಾದಮೇಲೆ ಪಕ್ಷದ ಅಭ್ಯರ್ಥಿಯಾಗಿ ವಹಿಸ್ಕೋತಾರೆ. ಪಕ್ಷದವರು ಹೈಯೆಸ್ಟ್ ಮತಗಳನ್ನು ಪಡ್ಕೊಂಡಿದ್ದಾರೆ. ಇಂಥ ಹೈಯೆಸ್ಟ್ ಮತಗಳು ಬಂದ ಮೇಲೆ ಇವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ಕೂಡ ಅದು ಒಂದು ಆರ್ಡರ್ ಬಂದಿರುತ್ತೆ. ನಮ್ಮ ಜನಗಳ ಕಡೆಯಿಂದನೂ ಕೂಡ ಅದು ಗೆಲುವು ಮತಗಳೆಲ್ಲ ಇಷ್ಟು ಬಂದಿರೋದ್ರಿಂದ ಇಂಥವರ ಪ್ರಧಾನಮಂತ್ರಿ ಆಗಿರಬೇಕು ಅಂತ ಕೂಡ ಬಂದಾಗ ನೋಡಿ, ನರೇಂದ್ರ ಮೋದಿಯವರು ಕೂಡ ಪ್ರಧಾನಮಂತ್ರಿ ಆಗ್ತಾರೆ. ಮುಂದೆ ಇವರು ಒಂದು ಸಂಬಂಧ ಹೇಗೆ ಬೆಳೆಯುತ್ತೆ ಅಂತಂದರೆ, JDS ಕೂಡ ತಮ್ಮ ಒಂದು ಏನಿದೆ ಅವ್ರ ಒಂದು ಬ್ರ್ಯಾಂಡನ್ನು ಕಳ್ಕೊತಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಂತೂ ಮುಖ್ಯಮಂತ್ರಿ ಸ್ಥಾನ ಸಿಗದೆ ಬ್ರ್ಯಾಂಡನ್ನು ಕಳ್ಕೊಂಡ್ಮೇಲೆ ನೆಕ್ಸ್ಟು ನಮ್ಮ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಏನೋ ಟೈಪ್ ಆಗಿ ಹೋಗ್ಬಿಡೋಣ ಅಂತ ಕೂಡ ಒಂದು ಮಾತಿಗೆ ಬಂದುಬಿಡ್ತಾರೆ. ಅಲ್ಲೂ ಕೂಡ ಮೋದಿ ಸರ್ಕಾರ ಜೊತೆ ಈಗ ಏನಿದೆ ಮೋದಿ ಸರ್ಕಾರ BJP ಸರ್ಕಾರ ಅವ್ರದ್ದು ಕೂಡ ಜೊತೆಗೆ ಏನೋ ಒಂದು ನೀವು ಜೋಡಣೆ ಪಕ್ಷ ಅಂತ ಏನು ಕರಿತೀವಿ ಆ ರೀತಿ ಟೈಅಪ್ ಆಗೋಣ ಅಂತ ಕೂಡ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಆದರೂ ಕೂಡ
ಸದ್ಯಕ್ಕೆ ಈಗಂತೂ ಆ ರೀತಿ ಮಾಡೋಕ್ಕಾಗ್ತಾ ಇಲ್ಲ. ನಾವು ಸುಮ್ಮನೆ ಮೋದಿ ನಮ್ಮದು ಒಡನಾಟ ಹೇಗೆ ಅಂತಂದರೆ ನೋಡಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೋದಿಯವರು ತುಂಬ ಒಳ್ಳೆಯ ಸ್ಥಾನ ತಂದಿದ್ದಾರೆ. ಈಗ ನಮ್ಮ ಭಾರತ ಸರ್ಕಾರ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಮೋದಿಯವರಿಂದನೇ ತುಂಬ ಡೆವಲಪ್ಮೆಂಟ್ ಆಗಿದೆ. ನಮ್ಮ ದೇಶ ಈಗ ತುಂಬ ಬೆಳೀತಾ ಇರೋಕ್ಕೆ ಮೋದಿಯವರೇ ಕಾರಣ. ಇದೆಲ್ಲ ನಾವು ನೋಡಿ, ನೀವು ಹಿಡ್ಕೊಂಡಿರುವಂಥ ಸ್ಮಾರ್ಟ್ ಫೋನ್ ಎಲ್ಲ ಬರೋದಕ್ಕೆ ಮೋದಿಯವರೇ ಕಾರಣ ಅಂತ ಕೂಡ ಎಷ್ಟೋ ಜನಗಳು ಕೂಡ ಮೋದಿಯವರ ಅಭಿಮಾನಿಗಳು ಕೂಡ ಆಗಿದ್ದಾರೆ. ಆದರೂ ಕೂಡ ಇನ್ನೊಂದು ಹೇಳ್ಬೇಕಂತಂದರೆ, ಇಲ್ಲಿ ಮೋದಿಯವರ ಒಂದು ದೇವೇಗೌಡರ ಒಡನಾಟ ಹೇಗೆ ಅಂತಂದರೆ ನೋಡಿ, ಪ್ರಧಾನಮಂತ್ರಿ ಒಂದು ಸ್ಥಾನ ಇದೆಯಲ್ಲ, ಆ ಸ್ಥಾನವನ್ನು ಒಬ್ಬ ಅಧಿಕಾರವಾಗಿ ವಹಿಸ್ಕೊಂಡು ಆಳ್ಬೇಕಂತಂದರೆ ಅಷ್ಟು ಈಸಿ ಅಲ್ಲ. ನೋಡಿ, ಪ್ರಧಾನಮಂತ್ರಿ ಸ್ಥಾನ ಅಂತ ಬಂದಾಗ ಇಷ್ಟು ವರ್ಷಗಳ ಕಾಲ ಒಂದು ಅಧಿಕಾರವನ್ನು ವಹಿಸ್ಕೊಂಡು ಆಳ್ತೀವಿ ಅಂದರೆ ನಮ್ಮ ನೋಡಿ, ಮಹಾರಾಜರ ಕಾಲದಲ್ಲಿ ಕೂಡ ಹೇಗೆ ಅಧಿಕಾರವನ್ನು ವಹಿಸ್ಕೊಂಡು ಆಳ್ತಿದ್ರು. ಒಂದು ಹಳ್ಳಿಗೂ ಊರಿಗೂ ಭೇಟಿ ನೀಡಿ, ಒಬ್ಬ ಹಳ್ಳಿಗೂ ಹೋಗಿ ಜನಗಳನ್ನ ಕಷ್ಟ ಸುಖ ಎಲ್ಲ ಹೇಗೆ ವಿಚಾರಣೆ ಮಾಡ್ತಿದ್ರು. ಈಗಲೂ ಅದೇ ನೋಡಿ, ಪ್ರಧಾನಮಂತ್ರಿ ಅಂತ ಬಂದಾಗ, ಒಬ್ಬ ಮುಖ್ಯಮಂತ್ರಿ ಅಂತ ಬಂದಾಗ ಈಗೆಲ್ಲರದ್ದು ಕೂಡ ಹಾಗೇ ಕೆಲಸ ಆಗಿರಬೇಕು. ನೋಡಿ, ಆವಾಗಿನ ಕಾಲದಲ್ಲೆಲ್ಲ ರಾಜರ ಕಾಲದಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು. ಸದ್ಯಕ್ಕೆ ಈಗ ನಮ್ಮ ಕಾಲದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಮುಖ್ಯಮಂತ್ರಿಗಳೇ ಹಳ್ಳಿಗೆ ಬರಲ್ಲ. ಯಾಕೆಂದರೆ ಅವ್ರ ಕೆಲಸಗಳೇ ಅಲ್ಲಿ ಪಾರ್ಲಿಮೆಂಟಲ್ಲಿ ಆಗ್ಬೋದು, ಕೇಂದ್ರ ಸರ್ಕಾರದಲ್ಲಿ, ನಮ್ಮ ರಾಜ್ಯ ಸರ್ಕಾರದಲ್ಲಿ, ವಿಧಾನಸೌಧದಲ್ಲಿ ಆಗ್ಬೋದು, ತುಂಬ ಕೆಲಸಗಳಿರುತ್ತೆ. ಅದರಿಂದ ಹಳ್ಳಿಗೂ ಕೂಡ ಯಾರು ಬರೋಕ್ಕಾಗೋದಿಲ್ಲ. ನೋಡಿ, ಹಳ್ಳಿಗೂ ಕೂಡ ಈಗ MLA MP ಗಳು ಅಂತಿರ್ತಾರೆ. ಅದರ ಕೆಳಗಡೆ ಬಂದರೆ ವಿಧಾನ ಪರಿಷತ್ತು ಅಂತ ನಾವೇನು ಕರಿತೀವಿ, ಅದರ ಜೊತೆಗೆ ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಅಂತ ಏನು ಕರಿತೀವಿ, ಅದು ಇದ್ದೇ ಇರುತ್ತೆ. ಅದು ನಡೆಸ್ಕೊಂಡು ಹೋಗುತ್ತೆ. ಆದರೂ ಕೂಡ ನಮ್ಮ ದೇವೇಗೌಡರು ಜೊತೆ ಕೂಡ ಮೋದಿ ಸಂಬಂಧ ಬೆಳೆಸೋದಕ್ಕೆ ಏನು ಕಾರಣ ಅಂತ, ಏನು ಇನ್ಸಿಡೆಂಟ್ ಇದೆ ಇದರಲ್ಲಿ ಅಂತ ತಿಳ್ಕೊಳ್ಳೋಣ. ಸ್ವಲ್ಪ ನೋಡಿ, ಊಹೆ ಮಾಡಿ ನೋಡಿ, ದೇವೇಗೌಡರು ಮಾಜಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದಾಗ, ಈಗ ನೋಡಿ ಮೋದಿನೂ ಕೂಡ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ. ಹೇಗೆ ಆಡಳಿತ ನಡೆಸಬೇಕು ಅಂತ ಅವ್ರಿಗೂ ಕೂಡ ಗೊತ್ತಿರಲ್ಲ. ನೋಡಿ, ಪ್ರಧಾನಮಂತ್ರಿಯಾಗಿ ಬಂದಾಗ ಇವ್ರ ಹತ್ರ ಒಡನಾಟ ಹೇಗೆ ಬೆಳೀತೆ ಅಂತಂದರೆ, ನಾವು ಪ್ರಧಾನಮಂತ್ರಿ ಆಗಬೇಕಾದ್ರೆ, ಪ್ರಧಾನಮಂತ್ರಿ ಅಂತಲ್ಲ, ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮ ಒಂದು ಕರ್ತವ್ಯ ಹೇಗಿರಬೇಕಂದ್ರೆ, ಕೆಲಸ ನಮಗೆ ಗೊತ್ತಿದ್ರೆ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ. ಕೆಲಸ ಗೊತ್ತಿಲ್ಲ ಅಂದರೆ ಅದು ಮಾಡೋಕ್ಕೆ ಆಗಲ್ಲ. ನೋಡಿ, ಈಗಲೂ ಕೂಡ ಅಷ್ಟೇ. ಅದನ್ನು ನಮ್ಮ ಸೀನಿಯರ್ಸ್ ಅಂತ ಯಾರು ಇರ್ತವೆ, ಅವ್ರು ಯಾರೇ ಆಗಲಿ, ಇವ್ರ ಪಕ್ಷ ಬೇರೆ, ಇವ್ರ ಜಾತಿ ಬೇರೆ ಅಂತ ನೋಡಲ್ಲ. ಅಲ್ಲಿ ಇವ್ರ ಪಕ್ಷನ ನಾವು ಸ್ವೀಕರಿಸಲ್ಲ ಅಂತ ಕೂಡ ನೋಡಬಾರ್ದು. ಯಾಕೆ ಅಂತಂದರೆ, ನಾವು ಭಾರತಕ್ಕೋಸ್ಕರ, ಭಾರತಾಂಬೆ ಮಡಿಲಲ್ಲಿ ಜನಿಸಿ ಭಾರತಾಂಬೆ ಸೇವೆಗೋಸ್ಕರ ನಿಂತಿರೋದಾದರೆ, ಇವ್ರು ಹೇಗೆ ಕೆಲಸ ಮಾಡ್ತಿದ್ರು ಹಿಂದೆ, ನಾವೀಗ ಏನು ಕೆಲಸ ಮಾಡಬೇಕು ಅನ್ನೋದನ್ನ ವಹಿಸ್ಕೊಂಡು ನೋಡಿ ಮಾಡ್ಕೊಂಡು ಹೋಗ್ತಾರೆ. ಆದರೂ ಕೂಡ ನೋಡಿ, ಈಗ ರಾಹುಲ್ ಗಾಂಧಿ ಕೂಡ ತುಂಬ ಹಿಂದೆ ಎಲ್ಲ ಕೂಡ ತುಂಬ ಟೈಮ್ ಸೋತಿದ್ದೀನಿ ಅಂತ ಕೂಡ ಸುಮ್ಮನೆ ಕೂತಿಲ್ಲ. ಅವರ ಒಂದು ಪಕ್ಷನ ಕೂಡ ತುಂಬ ಬೆಳೆಸ್ತಾ ಇದ್ದಾರೆ. ನಮ್ಮ ಪಕ್ಷನೂ ಕೂಡ ಅಧಿಕಾರಕ್ಕೆ ಬರಬೇಕು, ನಾವು ಕೂಡ ಅಧಿಕಾರಕ್ಕೆ ಬರಬೇಕು, ಮತ್ತು ನಾವು ಕೂಡ ಜನಗಳ ಸೇವೆ ಮಾಡಬೇಕು ಅಂತ ಕೂಡ ಹಿಂದೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಇದ್ದಾಗ ಪ್ರಧಾನಿ ಮನಮೋಹನ್ ಸಿಂಗ್ ಕೂಡ ತುಂಬ ಅಧಿಕಾರದಲ್ಲಿ ತುಂಬ ಚೆನ್ನಾಗಿ ನಡೆಸಿದರು. ಆದರೂ ಕೂಡ ಇನ್ನೂ ಹೇಳಬೇಕಂತಂದರೆ ತುಂಬ ವಿಷಯ ಇದೆ. ಹೇಳ್ತಾ ಹೋದರೆ, ಈಗ ನರೇಂದ್ರ ಮೋದಿ ನಡೆಸ್ತಾ ಇರೋದ್ರಿಂದ, ಸ್ಟಾರ್ಟಿಂಗ್ ನರೇಂದ್ರ ಮೋದಿ ಅವರು ಬಂದಾಗ ದೇವೇಗೌಡರ ಜೊತೆ ಸಂಪರ್ಕ ಹೇಗೆ ಬೆಳೀತು ಅಂತ ನಿಮಗೆ ಒಂದು ಸಣ್ಣ ಸುದ್ದಿ ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ, ದೇವೇಗೌಡರ ಸಂಪರ್ಕ ಯಾಕೆ ಅವ್ರಿಗೆ ಅಷ್ಟೊಂದು ಮುಖ್ಯ. ನೋಡಿ, ಅಲ್ಲೇ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದರೂ ಕೂಡ, ನೋಡಿ ಅವರು ನಮ್ಮ ಮಾಜಿ ಪ್ರಧಾನಮಂತ್ರಿ ಲೆಕ್ಕ ಹೇಳಬೇಕಂದ್ರೆ, ಮನಮೋಹನ್ ಸಿಂಗ್ ಇದ್ದರೂ ಕೂಡ ಅಂಥ ಕಾಲದಲ್ಲಿ ಮೋದಿಯವರು ಅವ್ರನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡಿಲ್ಲ, ನಮ್ಮ ದೇವೇಗೌಡರನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನೋಡಿ, ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಮೇಲೆ ಅಷ್ಟೊಂದು ಅಭಿಮಾನ ಜಾಸ್ತಿ ಯಾಕೆ ನಮ್ಮ ಮೋದಿಗೆ. ಕರ್ನಾಟಕದ ಮೇಲೆ ಅಭಿಮಾನ ಇದೆ, ಇಲ್ಲ ಅಂತಲ್ಲ, ನಮ್ಮ ದೇವೇಗೌಡರ ಮೇಲೆ ಕೂಡ ಅಭಿಮಾನ ಇರೋದ್ರಿಂದ ಹಿಂದೆ ಎಲ್ಲ ಅವರ ಒಂದು ಅಧಿಕಾರ ಹೇಗಿತ್ತು, ಅವರ ಒಂದು ಕಾಲ ಹೆಂಗಿತ್ತು. ನೋಡಿ, ಅವರ ಒಂದು ಕಾಲದಲ್ಲೂ ಕೂಡ ಇದು ಒಂದು ಏನು ಹಣಕಾಸು ವ್ಯವಸ್ಥೆ ಅಂತ ಏನು ಕರಿತೀವಿ, ಒಂದು ಭಾರತದ ಒಂದು ಏನು ಸಂಪ್ರದಾಯ ಅಂತ ಕರಿತೀವಿ, ಅದೆಲ್ಲ ಈಗಲೂ ಕೂಡ ಎಲ್ಲ ನಾಶ ಆಗ್ತಾಯಿದೆ. ಸಂಪ್ರದಾಯ ಅನ್ನೋದು, ಹಣಕಾಸು ವ್ಯವಸ್ಥೆ ಅನ್ನೋದು ತುಂಬ ಎಲ್ಲ ರೇಟ್ಗಳು ದಿನೇ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಸ್ನೇಹಿತರೆ, ಈಗ ಏನಂತಂದರೆ ನೋಡಿ, ನಮ್ಮ ದೇವೇಗೌಡರು ಕುಟುಂಬ ಅಂತ ಏನು ಕರಿತೀವಿ, ಅವರು ಕೂಡ ಆಗಿನ ಕಾಲದಲ್ಲಿ JDSನ ಭದ್ರಕೋಟೆ ಅಂತ ಕೂಡ ಕರಿತೀವಿ. ಅದು ಆವಾಗಿನ ಕಾಲದಿಂದ ಒಂದು ಒಳ್ಳೆ ಒಡನಾಟವನ್ನು ಕೂಡ ಸಂಪರ್ಕಿಸ್ತಾ ಬಂತು. ಆದರೂ ಕೂಡ ಸಂಪರ್ಕಿಸಿದ ಮೇಲೆ ಈಗಲೂ ಕೂಡ ತುಂಬ ಕೆಲವರೆಲ್ಲ ಯೋಚನೆ ಮಾಡ್ತಿರ್ತಾರೆ. ನಿಜವಾಗ್ಲೂ ಈ ಸಂಬಂಧಗಳು ಅಂತಕ್ಕಂಥದ್ದು ಅಲ್ಲಲ್ಲೇ ಮುರಿದು ಬಿದ್ದು ಹೋಗ್ತವೆ. ನೋಡಿ, ಕೆಲವ್ರ ಹತ್ರ ಪಕ್ಷಗಳು ಅಂತ ಬಂದಮೇಲೆ ಅವರು ಒಂದು ಸಂಬಂಧಗಳೇನಿರುತ್ತೆ ಮುರಿಯಲ್ಲ, ಆದರೆ ಪಕ್ಷಗಳು ಬಂದಾಗ ಇವರು ಒಂದು ಕಿತ್ತಾಟ ಶುರುವಾಗುತ್ತೆ. ನೋಡಿ, ಪಕ್ಷಗಳನ್ನ ನಾವು ಬೆಳೆಸಬೇಕು, ನಮ್ಮ ಪಕ್ಷದಲ್ಲಿ ನಾವೇ ಗೆಲ್ಲಬೇಕು ಅನ್ನೋ ಒಂದು ಕೂಗಾಟ ಶುರುವಾಗುತ್ತೆ. ಆದರೂ ಕೂಡ ಏನು ಮಾಡೋದಕ್ಕಾಗಲ್ಲ. ನೋಡಿ, ಇಂಥ ಟೈಮಲ್ಲಿ ಅವ್ರ ಪಕ್ಷನೇ ಗೆಲ್ಲಬೇಕು, ಇವ್ರ ಪಕ್ಷನೇ ಗೆಲ್ಲಬೇಕು ಅಂತಂದಾಗ ಅವೆಲ್ಲ ಗೆಲುವು ಸೋಲು ಸಹಜ ಇದ್ದಿದ್ದೆ. ಅದೆಲ್ಲ ಒಂದು ಕಾಂಪಿಟೇಷನ್ನು. ಈಗ ನಮ್ಮ ದೇಶದಲ್ಲಿ
ನಮ್ಮ ಪಕ್ಷ ನಿಂತು ನಾನೇ ಅಧಿಕಾರ ನಡೆಸಬೇಕು ಅಂತ ಗೆಲ್ಲೋರು ತುಂಬ ಜನ ಇದ್ದಾರೆ, ಗೆಲ್ಲೋರು ಅಷ್ಟೇ, ಸೋಲ್ಸೋರು ಅಷ್ಟೇ, ಅದೆಲ್ಲ ತುಂಬ ಜನ ಇರ್ತಾರೆ. ಇದಕ್ಕೆಲ್ಲ ನಾವು ಹೊಣೆಗಾರರಲ್ಲ ಅಂತ ಕೂಡ ಹೇಳ್ಬೋದು. ನೋಡಿ, ಇಂಥ ಟೈಮ್ ಬಂದಾಗ ನರೇಂದ್ರ ಮೋದಿಯವರು ಅಷ್ಟೇ JDS ಅಂತ ಇವರು ಮುಖ್ಯಸ್ಥ ಸ್ಥಾನದಲ್ಲಿರುವಾಗ ದೇವೇಗೌಡರು ಇವ್ರನ್ನ ನಾವು ಬೇರೆ ಪಕ್ಷ ಅಂತ ನೋಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಮಾಜಿ ಪ್ರಧಾನಿ ಅಭ್ಯರ್ಥಿಯಾಗಿ ಕೂಡ ಇವರು ಕೆಲಸ ಕಾರ್ಯನಿರ್ವಹಿಸಿದ್ದಾರೆ. ಇವ್ರಿಗೂ ಕೂಡ ಗೌರವ ಕೊಡಲೇಬೇಕು ನಾವು. ನಮ್ಮ ದೇಶಾದ್ಯಂತ ನಾವು ಅವರು ಕೂಡ ಸತ್ತೋದ್ಮೇಲೂ ಅಷ್ಟೇ, ತಿರೋದ್ಮೇಲೆ ನಾವು ಅದೇನು ಗೌರವ ಕೊಡಬೇಕು ಕೊಟ್ಟೇ ಕೊಡ್ತೀವಿ. ಯಾಕೆಂತಂದರೆ ಅದು ನಮ್ಮ ರೂಲ್ಸನ್ನು ಫಾಲೋ ಮಾಡಬೇಕಷ್ಟೇ. ಅದು ಕೇಂದ್ರ ಸರ್ಕಾರ ಏನಿದೆ ಅದು ರೂಲ್ಸನ್ನು ನಾವು ಫಾಲೋ ಮಾಡಲೇಬೇಕು. ಯಾಕೆಂತಂದರೆ ಅವರ ಒಂದು ಸರ್ಕಾರದ ಒಂದು ರೂಲ್ಸನ್ನು ಯಾರು ಕೂಡ ನೋಡಿ, ಮೋದಿನೂ ಕೂಡ ಡಿಲೇ ಮಾಡೋಕ್ಕಾಗಲ್ಲ ಸರ್ಕಾರದ ರೂಲ್ಸನ್ನು. ಯಾಕೆಂತಂದರೆ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ನೋಡಿ, ಮೋದಿ ದೇವೇಗೌಡರ ಸಂಬಂಧ ಇದಾಗಿದೆ.